ನಾವು ಭಯಪಡುವವನೇ ಒಂದು ದಿನ ನಮ್ಮನ್ನು ರಕ್ಷಿಸಿದರೆ ಏನಾಗುತ್ತೆ? ಕಾಡಿನ ಮೇಲೆ ರಾತ್ರಿ ಮಳೆ ಹನಿಯಂತೆ ಕತ್ತಲೆ ಹರಡಿತು. ಎಲ್ಲೆಡೆ ನಿಶಬ್ದ, ಮರಗಳ ಮಧ್ಯೆ ಗಾಳಿ ಮಾತ್ರ. ಆ ಕಾಡಿನಲ್ಲಿ ಒಂದು ಮಾತು ಎಲ್ಲರಿಗೂ ಗೊತ್ತು: ರಾತ್ರಿ ಬಂದರೆ ಗೂಬೆಯಿಂದ ದೂರ ಇರುವುದು ಒಳಿತು. ಯಾಕಂದರೆ ಗೂಬೆಯ ಕಣ್ಣು ದೊಡ್ಡದು, ಧ್ವನಿ ಗಂಭೀರ. ರಾತ್ರಿ ಮಾತ್ರ ಹೊರಗೆ ಬರ್ತಾ ಇತ್ತು ಆ ಗೂಬೆ. ಯಾರೂ ಕೂಡ ಅದರ ಹತ್ತಿರನೂ ಹೋಗ್ತಾ ಇರಲಿಲ್ಲ. ಕೆಲವರು ಭಯದಿಂದ ಹೇಳ್ತಾ ಇದ್ರು, ಅದು ಭಯಂಕರ, ಅದು ಕೆಟ್ಟ ಸೂಚನೆ. ಆದರೆ ಯಾರಿಗೂ ಗೂಬೆಯ ಹೃದಯ ಗೊತ್ತಿರಲಿಲ್ಲ. ಗೂಬೆ ದಿನದ ವೇಳೆ ಒಂದು ಹಳೆಯ ಮರದ ಒಳಗಡೆ ಮಲಗ್ತಾ ಇತ್ತು. ರಾತ್ರಿ ಬಂದಾಗ ಮೃದುವಾಗಿ ಹಾರ್ತಾ ಇತ್ತು. ಅದಕ್ಕೆ ರಾತ್ರಿ ಸ್ನೇಹಿತ. ಯಾಕಂದರೆ ಕತ್ತಲೆಯಲ್ಲಿ ಮಾತ್ರ ಅದು ಸ್ಪಷ್ಟವಾಗಿ ನೋಡಬಲ್ಲದು. ಒಮ್ಮೆ ಅದು ಸರೋವರದ ಮೇಲೆ ಹಾರ್ತಾ ಯೋಚಿಸಿತು, ಎಲ್ಲರೂ ನನಗೆ ಭಯಾನಕ ಅಂತ ಯಾಕೆ ನೋಡ್ತಾರೆ? ಏನಾದರೂ ಒಳ್ಳೆಯದನ್ನು ಮಾಡಬೇಕು. ಆದರೂ ಈಗ ನನ್ನ ಬಗ್ಗೆ ಯಾರಿಗೂ ತಿಳಿದೇ ಇಲ್ಲ. ಆದರೂ ಗೂಬೆ ಮಾತನಾಡಲಿಲ್ಲ. ಅದು ಮಾತ್ರ ದೂರದಿಂದಲೇ ಎಲ್ಲರನ್ನ ಗಮನಿಸ್ತಾ ಇತ್ತು. ಆ ಕಾಡಿನಲ್ಲೇ ಬುದ್ಧಿವಂತ ಮೈನಾ ಮತ್ತು ತಮಾಷೆಯ ಗಿಣಿ ಹರಿ ಇಬ್ಬರು ಎಲ್ಲರ ಸ್ನೇಹಿತರಾಗಿದ್ದರು. ಒಮ್ಮೆ ಹಕ್ಕಿಗಳು ಒಟ್ಟಿಗೆ ಕುಳಿತಿದ್ದಾಗ ಗೂಬೆ ದೂರದಲ್ಲಿ ಹಾರ್ತಾ ಬರುತ್ತೆ. ಅದನ್ನು ನೋಡಿದ ಒಂದು ಹಕ್ಕಿ ಹೆದರಿಕೊಂಡು ಹೇಳುತ್ತೆ, ಅಯ್ಯೋ, ಗೂಬೆ ಬರ್ತಾ ಇದೆ, ಓಡೋಣ. ಹರಿ ಗಿಣಿ ನಗ್ತಾ ಹೇಳ್ತಾನೆ, ಓ, ಅದೇನು ಬಂದು ತಿನ್ನೋದಿಲ್ಲ, ಅದು ತನ್ನ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಮೈನಾಳಿಗೆ ಏನೋ ಅನುಮಾನ. ಅವಳು ಗೂಬೆಯನ್ನು ಗಮನಿಸಿ ಹೇಳ್ತಾಳೆ, ನೋಡಿ, ಯಾರನ್ನು ಅವನ ರೂಪದಿಂದ ಮಾತ್ರ ತೀರ್ಮಾನಿಸಬೇಡಿ. ಕಣ್ಣು ಭಯಾನಕ ಇರ್ಬೋದು, ಹೃದಯ ಹಾಗಿರ್ಲಿಕ್ಕಿಲ್ಲ. ಎಲ್ಲರೂ ಅವಳ ಮಾತನ್ನೇನೋ ಕೇಳಿದ್ರು, ಆದರೆ ನಂಬಿಕೆ ಇರಲಿಲ್ಲ. ಒಂದು ಕತ್ತಲೆಯ ರಾತ್ರಿ ಮಳೆ ಬೀಳಲು ಶುರುವಾಯಿತು. ಗಾಳಿ ಜೋರಾಗಿತ್ತು. ಮರದ ಕೊಂಬೆಗಳು ತೂಗ್ತಾ ಇದ್ದು. ಒಂದು ಚಿಕ್ಕ ಹಕ್ಕಿ ಹೊಸದಾಗಿ ಹಾರುವುದನ್ನು ಕಲಿತಾ ಇದ್ದ. ಅವನು ತಪ್ಪಾಗಿ ಎತ್ತರದಿಂದ ಕೆಳಗೆ ಬಿದ್ದು ಬಿಟ್ಟ. ನೆಲದ ಹತ್ತಿರ ಒಂದು ಹಾವು ನಿಧಾನವಾಗಿ ಹತ್ತಿರ ಬರ್ತಾ ಇತ್ತು. ಹಕ್ಕಿ ಭಯದಿಂದ ಕಿರುಚಿತು, ಅಮ್ಮ, ಯಾರಾದರೂ ಕಾಪಾಡಿ. ಆದರೆ ಅದು ರಾತ್ರಿ, ಯಾರಿಗೂ ಕಾಣಿಸ್ಲಿಲ್ಲ. ಮೈನಾ ಮತ್ತು ಹರಿ ದೂರದಲ್ಲಿದ್ದರು. ಅವರಿಗೆ ಕಿರುಚೋದು ಕೇಳಿಸ್ತು, ಆದರೆ ಕತ್ತಲೆಯಲ್ಲಿ ಏನೂ ಕಾಣಲಿಲ್ಲ. ಎಲ್ಲಿ ಇದೆ ಮರಿ, ಹೇಗೆ ಕಾಪಾಡೋದು? ಅವರು ಹಾರಿ ಬರ್ತಾರೆ. ಹಾವು ವೇಗವಾಗಿ ಹತ್ತಿರ ಬರ್ತಾ ಇತ್ತು. ಆ ಸಮಯದಲ್ಲಿ ಮೇಲಿನಿಂದ ಗೂಬೆ ನೋಡ್ತಾ ಇತ್ತು. ಅದಕ್ಕೆ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಹಾವು, ಚಿಕ್ಕ ಹಕ್ಕಿ, ಮಳೆ. ಗೂಬೆ ಯೋಚಿಸಲಿಲ್ಲ. ಕ್ಷಣದಲ್ಲೇ ಕೆಳಗೆ ಹಾರಿತು. ಒಂದು ಕ್ಷಣದಲ್ಲಿ ಅದರ ದೊಡ್ಡ ರೆಕ್ಕೆಗಳು ಕತ್ತಲೆಯನ್ನೇ ಮುಚ್ಚಿದ್ವು. ಹಾವಿನ ಮುಂದೆ ಬೃಹತ್ ನೆರಳು. ಹಾವು ಹೆದರಿತು, ಹಿಂದೆ ಸರಿಯಿತು. ಗೂಬೆ ತನ್ನ ಗರಿಗಳಲ್ಲಿ ಚಿಕ್ಕ ಹಕ್ಕಿಯನ್ನು ರಕ್ಷಿಸಿ ಸುರಕ್ಷಿತ ಕೊಂಬಿಯ ಮೇಲೆ ಇಟ್ಟಿತು. ಹಕ್ಕಿ ನಡುತ್ತಾ, ಧನ್ಯವಾದಗಳು ನಿಮಗೆ ಅಂತು. ಗೂಬೆ ನಿಧಾನವಾಗಿ, ಮರಿ, ಈಗ ನೀನು ಸುರಕ್ಷಿತವಾಗಿದ್ದೀಯಾ? ಆಮೇಲೆ ಯಾರಿಗೂ ಕಾಣದಂತೆ ಮೌನವಾಗಿ ಮರಳಿ ಹೋಯಿತು. ಬೆಳಿಗ್ಗೆ ಎಲ್ಲರೂ ಆ ಘಟನೆಯ ಬಗ್ಗೆ ಮಾತನಾಡ್ತಾ ಇದ್ರು. ಚಿಕ್ಕ ಹಕ್ಕಿ ಹೇಳಿತು, ಯಾವುದೋ ದೊಡ್ಡ ನೆರಳು ಬಂದಿತು, ಹಾವು ಹೋಗಿಬಿಟ್ಟಿತು, ಯಾರು ನನ್ನನ್ನು ಎತ್ತಿ ಉಳಿಸಿದ್ರು. ಮೈನಾ ಮನಸ್ಸಿನಲ್ಲಿ ಅಂದುಕೊಳ್ತಾಳೆ, ಗೂಬೆ ಇರಬಹುದೇ? ಹರಿ ಕೂಡ ತಲೆ ಬಾಗ್ತಾನೆ, ಹೌದು, ರಾತ್ರಿ ಯಾರಿಗೆ ಕಾಣಿಸ್ತದೆ? ಆ ಗೂಬೆಗೆ ಮಾತ್ರ. ಆದರೆ ಹಲವರಿಗೆ ನಂಬಿಕೆ ಇರಲಿಲ್ಲ, ಗೂಬೆ ರಕ್ಷಕನಾಗಲು ಸಾಧ್ಯವೇ ಅಂತ. ಮೈನಾ ಗೂಬೆಯನ್ನು ಹುಡುಕಲು ನಿರ್ಧರಿಸ್ತಾಳೆ. ಸಂಜೆ ಅವಳು ದೊಡ್ಡ ಮರದ ಹತ್ತಿರ ಕುಳಿತು ಶಾಂತವಾಗಿ ಕಾಯ್ತಾ ಇದ್ಲು. ರಾತ್ರಿ ಕತ್ತಲೆ. ಗೂಬೆ ಹೊರ ಬಂತು. ಮೈನಾ ಹಕ್ಕಿ ನಿಧಾನವಾಗಿ ಹೇಳ್ತಾಳೆ, ನೀನೇನಾ ಆ ಹಕ್ಕಿಯನ್ನು ಉಳಿಸಿದ್ದು? ಗೂಬೆ ಕ್ಷಣ ಮಾತ್ರ ಮೌನವಾಗಿತ್ತು. ಹೌದು, ಆದರೆ ಇದನ್ನು ಯಾರಿಗೂ ಹೇಳಬೇಡ. ಎಲ್ಲರೂ ನನ್ನನ್ನು ನೋಡಿ ಹೆದರ್ತಾರೆ, ಇದು ನನಗೆ ಗೊತ್ತಿದೆ. ಅವನ ಮಾತಿಗೆ ಮೈನಾ ಮೃದುವಾಗಿ ನಗ್ತಾಳೆ, ನೀನು ಭಯಾನಕ ಅಲ್ಲ, ನೀನು ಧೈರ್ಯಶಾಲಿ. ಹರಿ ಸಹ ಅಲ್ಲಿಗೆ ಬರ್ತಾನೆ. ನಾವು ಎಲ್ಲರಿಗೂ ಹೇಳ್ತೇವೆ ನೀನು ಎಂಥವನು ಅಂತ. ಅದಕ್ಕೆ ಗೂಬೆ ತಡೆಯುತ್ತೆ, ಅವಶ್ಯಕತೆ ಇಲ್ಲ, ನಾನು ನೆರಳು, ಕತ್ತಲಲ್ಲಿ ಕೆಲಸ ಮಾಡ್ತೇನೆ. ಮೈನಾ ಹಕ್ಕಿ ಯೋಚನೆ ಮಾಡಿ ಹೇಳ್ತಾಳೆ, ಕಾಲಕ್ಕೆ ನೆರಳನ್ನು ಬೆಳಕಿಗೆ ತೋರಿಸಬೇಕು.
ಇಲ್ಲದಿದ್ದರೆ ಜನರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಗೂಬೆ ಏನೂ ಹೇಳಲಿಲ್ಲ, ಆದರೆ ಆ ಮಾತು ಅದರ ಮನಸ್ಸಿಗೆ ತಾಕಿತು. ಕೆಲ ದಿನಗಳ ನಂತರ ಕಾಡಿನಲ್ಲಿ ಬೆಂಕಿ ಹೊತ್ತಿಕೊಳ್ಳಿತು. ಎಲ್ಲರೂ ಓಡ್ತಾ ಇದ್ರು. ಒಂದು ಮರದಲ್ಲಿ ಒಂದು ಗೂಡು, ಒಳಗಡೆ 2 ಚಿಕ್ಕ ಹಕ್ಕಿಗಳು. ಮೈನಾ ಮತ್ತು ಹರಿ ಎಲ್ಲರೂ ನೋಡ್ತಾರೆ, ಆದರೆ ಹೊಗೆ ಜಾಸ್ತಿ, ಯಾರೂ ಹತ್ತಿರ ಹೋಗಲಾರರು. ಅಷ್ಟರಲ್ಲಿ ಮತ್ತೊಮ್ಮೆ ಗೂಬೆ ಬಂದು ಉರಿಯುತ್ತಿರುವ ಹೊಗೆಯೊಳಗಡೆ ಹಾರಿತು. ಒಂದೊಂದಾಗಿ ಆ 2 ಚಿಕ್ಕ ಹಕ್ಕಿಗಳನ್ನು ಹಿಡಿದು ಹೊರಗೆ ತಂದಿತು. ಗೂಬೆಯ ರೆಕ್ಕೆಗಳಿಗೆ ಹೊಗೆ ತಗುಲಿತ್ತು, ಆದರೆ ಅದು ಬೇಸರ ಪಡಲಿಲ್ಲ. ಈ ಬಾರಿ ಎಲ್ಲರೂ ನೋಡಿದ್ರು, ಕಾಡಿನಲ್ಲಿ ಮೌನ. ಬೆಳಗ್ಗೆ ಎಲ್ಲ ಹಕ್ಕಿಗಳು ಸೇರಿಕೊಂಡ್ರು. ಮೈನಾ ಮುಂದೆ ನಿಂತು ಹೇಳ್ತಾಳೆ, ಇವತ್ತು ನಾವು ಕಲಿತದ್ದು ಒಂದೇ, ನಾವು ಭಯಪಡುವವನೇ ಕೆಲವೊಮ್ಮೆ ನಮ್ಮ ರಕ್ಷಕ. ಹರಿ ಕೂಡ ಹೇಳ್ತಾನೆ, ರೂಪ ನೋಡಿ ತೀರ್ಮಾನ ಮಾಡಬೇಡಿ, ಯಾರಿಗೆ ಗೊತ್ತು, ಕತ್ತಲೆಯಲ್ಲೇ ಯಾರೋ ನಮ್ಮನ್ನು ಜಾಗ್ರತೆ ಮಾಡಬಹುದು. ಎಲ್ಲರೂ ಗೂಬೆಯ ಕಡೆ ನೋಡ್ತಾರೆ. ಒಬ್ಬೊಬ್ಬರು ಬಂದು ಗೂಬೆಗೆ ಧನ್ಯವಾದವನ್ನು ಹೇಳ್ತಾರೆ. ಆದರೆ ಅದನ್ನೆಲ್ಲ ಕಂಡು ಗೂಬೆಗೆ ಮಾತೇ ಬರಲಿಲ್ಲ. ಅವನು ತಲೆ ತಗ್ಗಿಸಿ ಹೇಳ್ತಾನೆ, ನಾನು ಮಾಡಿದ್ದು ನನ್ನ ಕೆಲಸ. ಆದರೆ ಆ ದಿನದಿಂದ ಯಾರೂ ಗೂಬೆಯನ್ನು ಅಪಶಕುನ ಅಂತ ಕರೀಲಿಲ್ಲ. ಅವರು ಹೇಳುವುದು ಒಂದೇ, ಗೂಬೆ ಕತ್ತಲೆಯ ದೀಪ. ಈ ಕಥೆಯ ನೀತಿ, ನಾವು ಭಯಪಡುವವನೇ ರಕ್ಷಕ ಆಗಿರ್ಬೋದು. ರೂಪ, ಸಮಯ, ಸ್ವಭಾವ ಇವೆಲ್ಲನನ್ನ ನೋಡಿ ತೀರ್ಮಾನಿಸಬೇಡಿ. ಯಾರ ಹೃದಯದಲ್ಲಿ ಏನಿದೆ ಅದು ಕಷ್ಟದ ಸಮಯದಲ್ಲಿ ಮಾತ್ರ ಗೊತ್ತಾಗುತ್ತೆ. ಈ ಕತೆ ನಿಮಗೆ ಇಷ್ಟವಾಯಿತಾ ಸ್ನೇಹಿತರೆ? ಹಾಗಿದ್ರೆ ಈ ಚಾನಲ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಸುಂದರವಾದ ಕಥೆಗಳು ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ.